ಸಚ್ ಅ ಬ್ಯೂಟಿಫುಲ್ ಮೂಮೆಂಟ್. ಮಳೆಯಲಿ ಜೊತೆಯಲಿ. ಓ ಗಾಯ್ಸ್, ಸಿ ದ ಬ್ಯೂಟಿ. ಇವಾಗ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಸಮೋಸ ತಿನ್ನೋದಕ್ಕೆ. ಆ್ಯಂಡ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಐ ಹೋಪ್. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಅದೇ ಸ್ವಲ್ಪ ಬ್ಯುಸಿ ಲೈಫ್, ಅಂದರೆ ಇವಾಗ 4th ಇಯರ್ ಆಗಿರೋದ್ರಿಂದ ಬರ್ತಾ ಬರ್ತಾ ಲೈಕ್ ಬ್ಯುಸಿ ಲೈಫ್ ಕಡಿಮೆ ಅಂತೂ ಜಾಸ್ತಿ ಆಗುತ್ತೆ ಅಂತ ನನ್ನ ಪ್ರಕಾರ. ಸೊ ಲಾಸ್ಟ್ ವ್ಲಾಗಲ್ಲಿ ನೋಡ್ದಂಗೆ ನನ್ನ ಇದು ನೋಡಿರ್ತೀರ ನೀವು, ಏನಂತೀರ, ನನ್ನ ವ್ಲಾಗ್ ಅದರಲ್ಲಿ ನನ್ನ ಸೈಕಲ್ಸ್ ಇರುತ್ತೆ. ಸೊ ಡೈಲಿ ನನಗೆ ಸೈಕಲ್ಸ್ ನಡೀತಿದೆ ಆಯಿತಾ. ಸೊ ಮಾರ್ನಿಂಗ್ ಹೋದರೆ ನಾನು ಬರೋದು ಮನೆಗೆ ಒಂದು 7 o'clock ಆ ಥರ ಆಗಿಬಿಟ್ಟಿದೆ. ಇವತ್ತು ಸಂಡೇ, ಈ ಸ್ಯಾಟರ್ಡೆ ಸಂಡೇ ಬಂದೇ ನನಗೆ ಒಂದು ಫ್ರೀ, ಸ್ವಲ್ಪ ಹಾಲಿಡೇ ಇರ್ತೈತೆ. ನಥಿಂಗ್ ಐ ಡೂ ಲೈಕ್ ಈಟ್ ಸ್ಲೀಪ್, ಅವೆರಡೇ ಮಾಡ್ತೀನಿ ಆ 2 ದಿನದಲ್ಲಿ. ಸೊ ಇವತ್ತು ಸಂಡೇ. ಸೊ ನಾವಿವತ್ತು ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೊರ್ಗಡೆ ಅಂದರೆ ಬೇರೆ ಎಲ್ಲೋ ಒಂದು ಇದಕ್ಕಲ್ಲ, ಅಂದರೆ ಏನೋ ಇದಕ್ಕಲ್ಲ, ಏನೋ ಒಂದು ಸೆಲೆಬ್ರೇಷನಿಗಲ್ಲ, ಹಂಗೆ ಅಂದ್ಕೊಬೇಡಿ. ಲೈಕ್ ನಾವೊಂದು ಸ್ವಲ್ಪ ಗ್ರಾಸರೀಸ್ ತೊಗೊಬೇಕು. ಗ್ರಾಸರೀಸ್ ಅಂತ ಅಂದರೆ ಯೂಶ್ವಲಿ ಇಲ್ಲಿ ಸಿಟಿ ಮಾಲಲ್ಲೆಲ್ಲ ಒಂದು ಮೈದಾ ಸಿಗುತ್ತೆ ಚಪಾತಿ ಮಾಡೋದಕ್ಕೆ. ಬಟ್ ಇವಾಗ 4th ಇಯರ್ಗೆ ನಮಗೆ ಗೊತ್ತಾಗಿದೆ ಮೈದಾ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ. ಅಂದರೆ ಗೊತ್ತಿತ್ತು, ಬಟ್ ಇವಾಗ ನಾವು ಮನ್ಸಿಗೆ ತೊಗೊಂಡಿದ್ದೀವಿ ಅದನ್ನು. ಸೊ ಅದು ಚಪಾತಿ ಹಿಟ್ಟಲ್ಲೇ ಮಾಡೋಣ ಅಂತ. ಸೊ ಅದಕ್ಕೆ ಇವಾಗ ಇಂಡಿಯನ್ ಮಾರ್ಟಿಗೆ ಹೋಗಬೇಕು. ಸೊ ಇಂಡಿಯನ್ ಮಾರ್ಟ್ ಬಂದು ಒಂದು ಸ್ಟ್ರೀಟಲ್ಲಿದೆ, ನಾನು ಹೇಳ್ತೀನಿ ಯಾವ ಸ್ಟ್ರೀಟ್ ಅಂತ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಟೀ ಕುಡಿದು ಹೋದ್ರೆ ಚೆಂದ ಅನಿಸ್ತು, ಅದಕ್ಕೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದಿದ್ದೀನಿ. ಸೀರಿಯಸ್ಲಿ ಇವತ್ತೊಂದು ಪೀಸ್ಫುಲ್ ಟೀ ಮೂಮೆಂಟ್ನ ಎಂಜಾಯ್ ಮಾಡಬೇಕು ನಾನು. ಯಾಕಂದರೆ ಡೈಲಿ ಬರೋದು ರಾತ್ರಿ ಆಗುತ್ತೆ, ಫುಲ್ ಸುಸ್ತಾಗಿರುತ್ತೆ. ಏನೋ ಒಂದು ಅಡುಗೆ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು, ಇಲ್ಲ ಬೆಳಗ್ಗೆ ರಶಲ್ಲಿ ಲೈಕ್ ಅರಿಬರಿ ಇರುತ್ತೆ ಹೋಗೋದ್ರಲ್ಲಿ, ಅವಾಗ ಅಡುಗೆ ಮಾಡೋದು, ಆ ಥರ ಆಗ್ತೈತೆ. ಸೊ ಅದಕ್ಕೆ ಟೀ ಮಾಡೋಣ ಅಂದ್ಬಿಟ್ಟು ಇಂಡಿಯಾಯಿಂದ ತಂದಿರೋ ಚಹಾ ಪುಡಿ ತೊಗೊಂಡು ಬಂದಿದ್ದೀನಿ. ಸೊ ಟೀ ಮಾಡಿ ಕುಡಿದು ರೆಡಿಯಾಗಿ ಹೋಗೋಣ. ನೀವು ನನ್ನ ಜೊತೆ ಬನ್ನಿ. ಸೊ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅದನ್ನು, ಇಂಡಿಯನ್ ಸ್ಟ್ರೀಟ್ನ. ಹೇಳಬಿಟ್ನಾ? ಓಕೆ, ನಾವು ಹೋಗ್ತಿರೋದು ಒಂದು ಇಂಡಿಯನ್ ಮಾರ್ಟ್ ಅಂತ ಹೇಳಿದ್ನಲ್ವ. ಸೊ ಇಂಡಿಯನ್ ಮಾರ್ಟ್ ಎಲ್ಲಿದೆ ಆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಗೈಸ್. ಈ ಟೀ ಬಾಯ್ಲ್ ಆಗ್ತಾ ಸ್ಮೆಲ್ ಬರ್ತಿದ್ರೆ ವಾಟ್ ಎ ಫೀಲಿಂಗ್. ಇದು ಮಾಡಿ ಎಂಜಾಯ್ ಮಾಡೋದಕ್ಕೆ ಯು ನೀಡ್ ಎ ಫ್ರೀ ಟೈಮ್. ಆ್ಯಂಡ್ ಇವತ್ತು ಅದು ನನ್ನ ಟೈಮ್ ಇವತ್ತಿದೆ. ಆ್ಯಂಡ್ ಐ ಆಮ್ ಈಗಲಿ ವೇಟಿಂಗ್. ಆ್ಯಕ್ಚುಲಿ ಐ ಆಮ್ ನಾಟ್ ಎ ಟೀ ಗರ್ಲ್, ಓಕೆ, ಐ ಆಮ್ ಕಾಫಿ ಗರ್ಲ್, ಆರ್ ಏನಂತಾರೆ ಲೈಕ್ ಸಮಥಿಂಗ್ ಲೈಕ್ ಹಾರ್ಲಿಕ್ಸ್, ಬೂಸ್ಟ್. ಬಟ್ ಟೀ ಎಲ್ಪ್ಸ್ ಮೀ ಸಮ್ಟೈಮ್. ನೆನ್ನೆಲ್ಲ ಕಾಫಿ ಕೊಡ್ತಿದ್ದೆ, ಸೊ ಇವಾಗ ನಾನು ಟೀ ಮಾಡ್ತೀನಿ. ಆ್ಯಂಡ್ ಯು ನೋ ವಾಟ್, ಡೇ ಬೈ ಡೇ ಎವ್ರಿಥಿಂಗ್ ಇಸ್ ಗೆಟಿಂಗ್ ಚೇಂಜ್ಡ್, ಎಕ್ಸ್ಪೆಷಲಿ ಇನ್ ಅರ್ಮೇನಿಯಾ. ಸೊ ನಾನು ಫಸ್ಟ್ ಇಯರಲ್ಲಿ ಬಂದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸಿ, ಲಾಸ್ಟ್ ಇಯರ್ ಇದು ಮಿಲ್ಕ್ ಲೈಕ್ 1 ಲೀಟರ್ದು ಲೈಕ್ ನಿಯರ್ಲಿ 100 rupees ಆಗ್ತಿತ್ತು 1 ಲೀಟರಿಗೆ. ಆ್ಯಂಡ್ ಹಾಫ್ ಲೀಟರ್ ವಾಸ್ ಲೈಕ್ 60 ಸಮಥಿಂಗ್. ಇವಾಗ ಇಟ್ ಹ್ಯಾಸ್ ಬಿಕಮ್ ಲೈಕ್ ನಿಯರ್ಲಿ 130 rupees ಫಾರ್ 1 ಲೀಟರ್. ನಾನು ಹೋಗ್ತೀನಿ ಲೈಕ್ ಐ ಲವ್ ದಿಸ್ ಮಿಲ್ಕ್, ಓಕೆ, ಐ ಮೀನ್ ದಿಸ್ ಬ್ರ್ಯಾಂಡ್ ಆ್ಯಂಡ್ ದಿಸ್ ಪ್ರಾಡಕ್ಟ್, ಐ ಲವ್ ದಿಸ್. ಸೊ ಲೈಕ್ ಆಲ್ಮೋಸ್ಟ್ ಎಲ್ಲನೂ ಸೇಮ್ ಪ್ರೈಸಸ್ಸೇ ಇರುತ್ತೆ. ಬಟ್ ಇದು ಸ್ವಲ್ಪ ಲೆಸ್ ಪ್ರೈಸೇ ಇತ್ತು ಲಾಸ್ಟ್ ಇಯರ್, ಬಟ್ ನಾವು ಎಲ್ಲನೂ ಜಾಸ್ತಿ ಆಗಿಬಿಟ್ಟಿದೆ. ಐ ವಾಸ್ ಲೈಕ್ ವಾಟ್ ದ ಎಲ್ ಇಸ್ ಗೋಯಿಂಗ್ ಆನ್. ಆ್ಯಂಡ್ ಡ್ರಾಮ್ಸ್ ರೇಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಸೊ ಇಂಡಿಯನ್ ಟು ಇಲ್ಲಿನ ಡ್ರಾಮ್ ಕನ್ವರ್ಷನ್ ಇರುತ್ತಲ್ಲ, ಸೊ ಅದು ಜಾಸ್ತಿ ಆಗಿಬಿಟ್ಟಿದೆ. ಲೈಕ್ ಮೊದಲು ನಾವು ರೆಂಟು ಒಂದು 10,000-11,000 ಆಗ್ತಿದೆ, ಇವಾಗ 12,000 ಆಗ್ತಿದೆ. ಐ ವಾಸ್ ಲೈಕ್ ವಾಟ್ ದ ಎಲ್ ಇಸ್ ಗೋಯಿಂಗ್ ಆನ್. ನಮ್ಮ 6 ಇಯರ್ ಮುಗಿಸೋಷ್ಟರಲ್ಲಿ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಲೈಫ್ ಆಫ್ ಅಬ್ರಾಡ್ ಸ್ಟೂಡೆಂಟ್ಸ್ ಗೈಸ್, ಇಟ್ಸ್ ಟು ಡಿಫಿಕಲ್ಟ್. ಗೈಸ್, ಫೈನಲಿ ಬಿಸಿ ಬಿಸಿ ಟೀ ರೆಡಿ ಇದೆ ನೋಡಿ. ಆ್ಯಂಡ್ ಜೊತೆಗೆ ಐ ಹ್ಯಾವ್ ಮ್ಯಾರಿಗೋಲ್ಡ್ ಬಿಸ್ಕೆಟ್. ಇದು ಇಂಡಿಯಾಯಿಂದನೇ ತಂದಿದ್ದು. ಎಷ್ಟು ದಿನ ಬರುತ್ತೆ ಗೈಸ್ ಇಂಡಿಯಾದಿಂದ ತರೋದು. ಅದು ಈ ಸರಿ ನಾನು ಏನೋ ಜಾಸ್ತಿನೂ ಎತ್ಕೊಬಂದಿಲ್ಲ, ಬಿಕಾಸ್ ಲೈಕ್ ಲಗೇಜ್ ಜಾಸ್ತಿ ಇತ್ತು ಅಂತ. ಬಟ್ ಇವಾಗಿದೆ, ಎಂಜಾಯ್ ಮಾಡಬೇಕು ಅಷ್ಟೇ. ಈ ಫೀಲ್ ಇದೆಯಲ್ಲ, ಇಟ್ಸ್ ಲೈಕ್ such a beautiful moment.
ಗೈಸ್ ನಾನು ಈ ಮನೆಗೆ ಬಂದು ಒಂದು 3 ಇಯರ್ಸ್ ಆಗ್ತಿದೆ. ಸೆಕೆಂಡ್ ಇಯರಲ್ಲಿ ಬಂದಿದ್ದು. ಸೆಕೆಂಡ್, ತರ್ಡ್, ಫೋರ್ತ್ ಇಯರ್ ಈಗ 2 ಇಯರ್ಸ್ ಮೇಲೆ ಆಗಿದೆ. ನಾನು ಯಾವತ್ತೂ ಮನೇಲಿ ಹೋಮ್ ಟೂರೇ ಮಾಡಿಲ್ಲ. ನಿಮ್ಗೆ ಬೇಕು ಅಂದರೆ ಕಮೆಂಟ್ ಹಾಕಿ. ಸೊ ನಾವಿರೋ ಮನೆ ಹೇಗಿದೆ ಅನ್ನೋದನ್ನ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಗೈಸ್ ಏನಂದರೆ ನಾನು ಎಲ್ಲರೂ ಹೋಗಬೇಕು ಅಂದಾಗೇ ಮಳೆ, ಎಲ್ಲಿ ನಂದೇಳಿ ಇಡ್ಲಿ ಅಂತ ಮಧ್ಯದಲ್ಲಿ ಬಂದ್ಬಿಡ್ತೈತೆ ನೋಡಿ. ನಾನು ಹೋಗಬೇಕು, ಮಳೆ ಬಂದೈತೆ. ನಾನು ಮೆಂಟಲಿ ಪ್ರಿಪೇರ್ ಆಗಿನಿ ಇವತ್ತು ಹೊರಗಡೆ ಹೋಗ್ಬೇಕಂತ. ಸೊ ವಾಟ್ ಎವರ್ ಇಟ್ ಈಸ್ ನಾನು ಹೋಗಬೇಕು. ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ ಅಂದರೆ ಹೋಗಲೇಬೇಕು ಅಂತ ಹೋಗ್ತಾಯಿದ್ದೀನಿ ಬಸ್ ಸ್ಟಾಪಿಗೆ. ಈಗ ಅಲ್ಲಿಂದ ಬಸ್ ಹತ್ತಿ ಪುನಃ ಅಲ್ಲೋಗಿ ಇಳ್ಕೊಳ್ಳೋದು. ಎಸ್, ಛತ್ರಿ ಹಿಡ್ಕೊಳೋ ಅಂದರೆ ಇವಾಗ ಹೋಗಿಲ್ಲ ಅಂದರೆ ಟೈಮ್ ಇಲ್ಲ. ಪುನಃ ಗಾಳಿ ಜೊತೆ ಗಾಳಿನೂ ಅಲ್ಲಿ ನೋಡಿ, ಛತ್ರಿನೇ ಹೆಂಗೆ ಆಗ್ತೈತೆ. ಮತ್ತು ಇನ್ನೊಂದೇನೆಂದರೆ ನಾನೇನು ಗೋಧಿ ಹಿಟ್ಟೆಲ್ಲ ತೊಗೊಳಂಗಿಲ್ಲ, ಸೃಷ್ಟಿ ತೊಗೊಬೇಕು. ನಾನು ಸೋಯಾ ಚಂಕ್ಸ್ ತೊಗೊಬೇಕು, ಅದಕ್ಕೆ ಹೋಗ್ತಾಯಿದ್ದೀನಿ. ಮಳೆಯಲ್ಲಿ ಜೊತೆಯಲ್ಲಿ ಈ ಗಾಳಿ ಹೇಗಿದೆ ಅಂತ, ಫುಲ್ ಮಳೆ ಮಳೆ ಮಳೆ. ಓ ಗಾಯ್ಸ್, ಸಿ ದ ಬ್ಯೂಟಿ. ಇವಾಗ ಆ್ಯಕ್ಚುಲಿ ಆಟಮನ್ ಸೀಸನ್, ರೈನಿ ಸೀಸನ್ ಅಲ್ಲ. ಎಲ್ಲ ಲೀವ್ಸು ಉದುರುತ್ತಿದೆ ಯಾಕಂದರೆ ಇನ್ನೇನು ನೆಕ್ಸ್ಟು ಬೀಳ್ತಿದೆ ಈಗ. ನೆಕ್ಸ್ಟು ಲೈಕ್ ಒಂದು 2 ಮಂತ್ಸ್ ಆದಮೇಲೆ ಸ್ನೋ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಿ ದ ಬ್ಯೂಟಿ. ವಾವ್, ಎಲ್ಲನೂ ಬಿದ್ದೋಗಿದೆ, ಅಷ್ಟು ಗಾಳಿ ಬರ್ತಿದೆ ಗೈಸ್. ನಾನು ಜಾಗ್ತಿದ್ದೀನಿ ಕೂಡ, ಕ್ರಾಕ್ಸ್ ಹಾಕೊಂಡ್ಬಂದೀನಿ ನಾನು. ನನ್ನ ಛತ್ರಿ ಅಂತೂ ನಿಲ್ತಾನೇ ಇಲ್ಲ. ಸೀದಾ ಬ್ಯೂಟಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಲ್ಲ. ಸೊ ಗಾಯ್ಸ್, ನಾವು ಇಂಡಿಯಾಗೆ ಬಂದಿದ್ದೀವಿ. ಮಿನಿ ಇಂಡಿಯಾಗೆ ಬಂದಿದ್ದೀವಿ. ಸೊ ಈ ಒಂದು ಸ್ಟ್ರೀಟ್ ಬಂದು ಬಾಂಗ್ಲಾದೇಶ್ ಸ್ಟ್ರೀಟ್ ಅಂತ, ಬಾಂಗ್ಲಾದೇಶಿಗೆ ಬಂದಿದ್ದೀವಿ ಅನ್ಕೋಬೇಡಿ. ಸೊ ಇಲ್ಲಿ ಇಂಡಿಯನ್ ಮಾರ್ಟ್ಸ್ ಎಲ್ಲ ರೋಡ್ ಫುಲ್ಲು ಇಂಡಿಯನ್ ಮಾರ್ಟ್ಸ್ ಐತಿ. ಇಂಡಿಯನ್ಸ್ ಇದ್ದಾರೆ, ಇಂಡಿಯನ್ಸ್ ಅವರೇ ಇಂಡಿಯನ್ ಮಾರ್ಟ್ಸ್ ಐತೆ. ಸೊ ಇಲ್ಲಿ ಬಂದಿದ್ದೀವಿ, ಎಲ್ಲ ಸಿಗುತ್ತೆ ಇಲ್ಲಿ. ಗೈಸ್, ನಾವು ಒಂದು ಶಾಪಿಗೆ ಬಂದಿದ್ದೀವಿ, ಗುಡ್ ಸ್ಪೈಸಸ್ ಅಂತ. ಇಲ್ಲಿ ನೋಡಿ ಎಲ್ಲ ಇದೆ ಇಂಡಿಯನ್ ಫುಡ್ಸ್, ಐ ಮೀನ್ ಇಂಡಿಯನ್ ಥಿಂಗ್ಸ್, ರೈಸು ಮತ್ತು ಮಸಾಲಾಸ್ ಎಲ್ಲ ಇದೆ. ಗೈಸ್, ನಾವು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಸಮೋಸ ತಿನ್ನೋದಕ್ಕೆ. ಆ್ಯಂಡ್ ಸಿ ಹಿಯರ್ ಇಟ್ ಈಸ್, ಮಳೆಗೂ ಸಮೋಸಗೂ ಕಾಂಬಿನೇಷನ್. ಗೈಸ್, ಅಲ್ಲಿ ವೀಡಿಯೋನೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಇಂಡಿಯನ್ಸ್ ಆ ಸ್ಟೋರಲ್ಲಿ. ಆಮೇಲೆ ಅಲ್ಲಿ ಅಂದರೆ ಚೆನ್ನಾಗಿದೆ, ಆಯಿತು, ಸ್ಪೈಸಸ್ ಎಲ್ಲ ಸಿಗುತ್ತೆ. ನಾನು ವೀಡಿಯೋ ಹಾಕಿನಲ್ಲ, ಚೆನ್ನಾಗಿರುತ್ತೆ. ಎಷ್ಟು ಇಂಡಿಯನ್ಸ್ ವೀಡಿಯೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಫುಲ್ ಇಂಡಿಯನ್ಸ್, ಆ ಸ್ಟ್ರೀಟ್ ಫುಲ್ ಇಂಡಿಯನ್ಸ್ ಗೈಸ್, ಒಂಥರ ಆಗ್ತಿತ್ತು. ಆ್ಯಂಡ್ ಅಲ್ಲಿ ಏನೇ ತೊಗೊಬಂದೆ ಅಂದರೆ ಸೋಯಾ ಚಂಕ್ಸ್ ತೊಗೊಬಂದೆ, ಇದು 1/2 kg ಇದೆ. ಮತ್ತು ಪೀಸ್ ಬಟಾಣಿ ತೊಗೊಬಂದೆ, ಇದು 1/2 kgನ ತಂದೆ. ಇಷ್ಟಕ್ಕೇನೆ ಗೈಸ್ 275 ರೂಪೀಸ್ ಆಗೈತಿ, ಪೈಸಾ. ಆಮೇಲೆ ಅದಾದಮೇಲೆ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ಇದು ಸಮೋಸ ತಿಂದ್ವಿ. ಸಮೋಸ ಲೈಕ್ ವರ್ತ್ ಎಷ್ಟು ಅಂದರೆ ಲೈಕ್ ನಿಯರ್ಲಿ 60 ರೂಪೀಸ್ ಆಯಿತಾ ಒಂದು ಸಮೋಸಾಗೆ. ಚೆನ್ನಾಗಿತ್ತು. ಅಂದರೆ ಅದು ಸ್ವಲ್ಪ ಹೈಜಿನಿಕ್ಕಾಗಿ ಇದೆ. ಬಟ್ ಅಲ್ಲಿ ತುಂಬ ಜನ ಬರೋದ್ರಿಂದ ಅವ್ರು ಏನು ನೀಟಾಗಿ ಕ್ಲೀನ್ ಎಲ್ಲ ಮಾಡಿಲ್ಲ ಅನಿಸುತ್ತೆ, ಫ್ಲೋರೆಲ್ಲ. ಅದೆಲ್ಲ ನೀಟಾಗಿ ಇಟ್ಕೊಂಡ್ರೆ ಅವ್ರಿಗಂತೂ ಫುಲ್ ಪ್ರಾಫಿಟ್ ಇರುತ್ತೆ. ಬಟ್ ಸಮೋಸ ಬಿಟ್ಟು ಇನ್ನೇನು ತಿಂತೀನಿ ಅಂದ್ರೂ ಫುಲ್ ಕಾಸ್ಟ್ಲಿ ಇತ್ತು. ಬಟ್ ನನಗೂ ಫುಲ್ ಆಗಿತ್ತಲ್ಲ, ನಾವು ಸಮೋಸ ಅಷ್ಟೇ ತಿಂದ್ವಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ, ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಇತ್ತು, ಅಲ್ಲೇ ಮಾರ್ಕೆಟ್ ಇದೆ, ಅಲ್ಲಿ ಫ್ರೂಟ್ಸ್ ಎಲ್ಲ ಕಡಿಮೆಗಿತ್ತು, ಮತ್ತು ವೆಜಿಟೇಬಲ್ ಕಡಿಮೆಗಿತ್ತು. ಒಂದು ತಗೊಂಡು ಆಮೇಲೆ ಮನೆಗೆ ಬಂದ್ವಿ. ಫೈನಲಿ ಈಗ ಮನೆ ಚೆನ್ನಾಗಿತ್ತು ಗೈಸ್. ಅಂದರೆ ಇದೆಲ್ಲ ಸಿಕ್ತಲ್ಲ, ನಂಗೆ ಸೋಯಾ ಚಂಕ್ಸ್ ಕ್ರೇವಿಂಗ್ ಆಗ್ತಿತ್ತು. ಸೋಯಾ ಚಂಕ್ಸ್, ಎಸ್ ಗೈಸ್, ಎಸ್. ಇವತ್ತಿನ ಬಾಂಗ್ಲಾದೇಶ್ ಮಾರ್ಕೆಟ್ ಹೀಗಿತ್ತು. ಆ್ಯಂಡ್ ಏನೇ ಆಗಲಿ ಈವ್ನಿಂಗ್ ಬಿಟ್ಟರೆ ಬರೋದು ಸಂಜೆ ಆಗಿಬಿಡುತ್ತೆ. ಯಾ
ಸೊ ಗೈಸ್ ಫೈನಲಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ನಾನು ಫುಲ್ ಬೆಳಗ್ಗೆಯಿಂದ ಫುಲ್ ಆಯಿಲಿ ತಿಂದಿದ್ದೀನಿ, ಸಮೋಸೆ ಎಲ್ಲ ತಿಂದಿದ್ದಲ್ಲ, ಸೊ ಫುಲ್ ಆಗಿದ್ದು ನಾನು ಹೊಟ್ಟೆ. ಅದಕ್ಕೆ ನಾನು ಇವತ್ತು ಹೆಲ್ತಿಯಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಸೊ ಹೆಲ್ತಿ ಡ್ರಿಂಕ್ ಮಾಡ್ತಿದ್ದೀನಿ, ಏನಂದರೆ ರಾಗಿ ಪ್ಲಸ್ ಡ್ರೈ ಫ್ರೂಟ್ಸ್ ಪ್ಲಸ್ ನವಧಾನ್ಯಗಳು ಎಲ್ಲ ಮಿಕ್ಸ್ ಆಗಿ ಪೌಡರ್ ಮಾಡಿರೋದು ವಾಟರ್ ಒಳಗೆ ಹಾಕಿ ಮಾಡೋವಂಥ ಮಾಲ್ಟು. ಸೊ ಇಂಡಿಯಾಯಿಂದಲೇ ತಂದಿದ್ದೆ. ಅದಕ್ಕೆ ಅದನ್ನು ಮಾಡಿದ್ರೆ ಲೈಕ್ ಸ್ವಲ್ಪ ಹೊಟ್ಟೆ ಸ್ವಲ್ಪ ಜಾಗ ಆಯ್ತಲ್ಲ ಅದು ಫಿಲ್ ಆಗುತ್ತೆ. ಆಮೇಲೆ ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಲೈಕ್ ನಾನು ಒಂದು ದೊಡ್ಡ ಗ್ಲಾಸ್ ಕುಡಿಯೋದ್ರಿಂದ 1 ಸ್ಪೂನ್ ಆಫ್ ಈ ಪೌಡರ್ ಹಾಕಿದ್ರೆ ಸಾಕಾಯ್ತೈತೆ. 1 ಸ್ಪೂನ್ ಹಾಕಿದ್ರೆ ಆರಾಮ್ಸೆ ಸಾಕು. ಅದು ಬಾಯ್ಲ್ ಆಗಿ ಫೈನಲಿ ಮಾಲ್ಟ್ ರೆಡಿ ಆಗುತ್ತೆ. ನೋಡಿ, ಇದು 1 ಸ್ಪೂನ್ ಆಫ್ ಪೌಡರ್ ಹಾಕಿದ್ದೀನಿ ನಾನು. ಈ ಥರ ಮಿಕ್ಸ್ ಮಾಡಿ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಬೇಕು. ಆಮೇಲೆ ಅದು ಬಾಯ್ಲ್ ಆಗಿ ಬೆಂದ ಮೇಲೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಕುಡಿಯೋದು. ದಿಸ್ ಇಸ್ ಮೈ ಡಿನ್ನರ್. ಅದು ಬಾಯ್ಲ್ ಆಗಿ ನೋಡೋಣ. ಗಾಯ್ಸ್, ನನ್ನ ಡಿನ್ನರ್ ರೆಡಿ ಆಯಿತು. ರಾಗಿ ಮಾಲ್ಟ್ ಮತ್ತು ಗ್ರೇಪ್ಸ್, ಇದೇ ನನ್ನ ಡಿನ್ನರ್. ಲೈಟ್ ಆ್ಯಂಡ್ ಹೆಲ್ದಿ ಎರಡೂ. ಸ್ವಲ್ಪ ಓವರ್ ಆ್ಯಕ್ಟಿಂಗ್. ಸೊ ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಏನಾಗಿರುತ್ತೆ ನನಗೂ ಅಂದರೆ ನನಗೆ ಏನು ಮಾಡಬೇಕು ಅನ್ಸುತ್ತೆ ಅವಾಗ ಮಾಡ್ತೀನಿ ಅಷ್ಟೇ. ನಾನು ಬ್ಯುಸಿ ಇದ್ದರೆ ಸೀರಿಯಸ್ಸಾಗಿ ಆಗೋಲ್ಲ, ನಾನು ಸಖತ್ ಬ್ಯುಸಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಬಾಯ್.